ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರೂಜಿ, ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಒಂದೊಳ್ಳೆ ಸುಭಾಷಿತದೊಂದಿಗೆ ಶುರು ಮಾಡೋಣ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿದೆ. ಶ್ವಃ ಕಾರ್ಯಮದ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾಹ್ನಿಕಂ ನ ಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ. ಏನು ಈ ಸುಭಾಷಿತದ ಅರ್ಥ ಅಂತಂದರೆ, ಜೀವನದಲ್ಲಿ ಅರ್ಜೆನ್ಸಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ. ಎಲ್ಲ ಕೆಲಸಗಳನ್ನು ನಾವು ತುಂಬ ಬೇಗ ಮಾಡ್ಕೊಂಡು ಹೋಗಬೇಕು, ತುಂಬ ಫಾಸ್ಟಾಗಿ ಮಾಡಬೇಕು ಅಂತ. ಅದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಅಂದರೆ, ಶ್ವಃ ಕಾರ್ಯ ಮಧ್ಯ ಕುರ್ವೀತ, ನಾಳೆ ಮಾಡೋ ಕೆಲಸವನ್ನು ಇವತ್ತೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಹೆಜ್ಜೆ ಹೇಳ್ತಾರೆ. ಪೂರ್ವಾಹ್ನೇ ಚಾಪರಾಹ್ನಿಕಂ, ಮಧ್ಯಾಹ್ನ ಮಾಡೋ ಕೆಲಸ ಅನ್ನೋದಿದೆ ಬೆಳಗ್ಗೆನೇ ಮಾಡಿಬಿಡೋದನ್ನ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಅರ್ಜೆನ್ಸಿ? ಟೈಮ್ ಇರುತ್ತಲ್ಲ, ಆಯಾ ಟೈಮಲ್ಲಿ ಮಾಡಿಕೊಟ್ರೆ ಆಗುತ್ತೆ, ನಾಳೆ ಮಾಡಿದ್ರೆ ಆಗುತ್ತೆ, ನಾಡಿದ್ದು ಮಾಡಿದ್ರೆ ಆಗುತ್ತೆ. ಹೇಗಿದ್ದರೂ ನಮಗೆ ಪ್ರೋಕ್ರಾಸ್ಟಿನೇಷನ್ ಅನ್ನೋದು ನಮಗೆ ಭಾರತೀಯರಿಗೆ ಹೋಗಿರತಕ್ಕಂಥ ಒಂದು ಮನಸ್ಥಿತಿ ಆಗಿರುತ್ತೆ. ಹಾಗೆ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ನಮಗೆ. ಇಲ್ಲಿ ಒಂದು ತುಂಬ ಮಾರ್ಮಿಕವಾಗಿರತಕ್ಕಂಥ ವಿಷಯವನ್ನು ಎರಡನೇ ಇದರಲ್ಲಿ ಸಾಲಿನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ ಅಂತ ಹೇಳ್ತಾರೆ. ನೀನು ಕೆಲಸ ಮಾಡಿದೆಯಾ ಮಾಡಿಲ್ವಾ, ಜವಾಬ್ದಾರಿಗಳನ್ನು ಮುಗಿಸಿದೆಯಾ ಮುಗಿಸಿಲ್ವಾ, ನಿನ್ನ ಆಸೆಗಳನ್ನು ಈಡೇರಿಸ್ಕೊಂಡಿಲ್ವಾ, ಕನಸುಗಳನ್ನು ಸಾಕಾರ ಮಾಡ್ಕೊಂಡಿಲ್ವಾ, ಇದು ಯಾವುದಕ್ಕೂ ಸಹ ಮೃತ್ಯು ಕಾಯೋದಿಲ್ಲ. ಬರಬೇಕಾದ ಟೈಮಿಗೆ ಬಂದು ಬಿಡ್ತಾನೆ. ಮೃತ್ಯುನಾಯಕ ಅನ್ನತಕ್ಕಂಥವನು ಬಂದೇ ಬಿಡ್ತಾನೆ. ಆವಾಗ ನೀನು ಇನ್ನೇನು ಕಾರಣ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರಿಗಾದರೂ ಗೊತ್ತಾ ನನಗೆ ಯಾವತ್ತು ಮೃತ್ಯು ಬರುತ್ತೆ, ನಾನು ಯಾವತ್ತು ಇಹಲೋಕವನ್ನು ಬಿಟ್ಟು ಹೋಗ್ತೀನಿ ಅಂತ? ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಈ ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ, ಸೆನ್ಸ್ ಆಫ್ ಪರ್ಪಸ್ಫುಲ್ನೆಸ್ ಇರಬೇಕು ಲೈಫ್ನಲ್ಲಿ ಅಂತ ಈ ಒಂದು ಸುಭಾಷಿತದಲ್ಲಿ ತಿಳಿಸ್ಕೊಡ್ತಾ ಇದೆ. ಆದಷ್ಟು ಬೇಗ ಕೆಲಸಗಳನ್ನ ಮಾಡ್ಕೋಬೇಕು. ಮಾಡಿದ್ರೆ ನಮ್ಮ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ. ನಾವಿರ್ತೀವೋ ಇರೋದಿಲ್ವೋ, ನಮ್ಮ ಕೆಲಸ ಮಾತ್ರ ನಿರಂತರವಾಗಿರುತ್ತೆ ಅಂತ. ಈ ಥರ ಕೆಲವರಿಗೆ ಒಂದು ಮುನ್ಸೂಚನೆ ಇರುತ್ತೆ ಜೀವನದಲ್ಲಿ, ಮೃತ್ಯು ಯಾವಾಗ ಬೇಕಾದರೂ ಬರ್ಬೋದು ಅಂತ. ಉದಾಹರಣೆಗೆ ಹೇಳಬೇಕು ಅಂದರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತೊಬ್ಬ ಮನುಷ್ಯನಾಗಿ ಹುಟ್ಟಿ ಒಬ್ಬ ಎಲ್ಲರ ಮನೆಯ ಮಗನಾಗಿ ಬೆಳೆದು ಆಮೇಲೆ ದೇವಮಾನವನಾದರು ಅಂತಂದರೆ ನಮಗೆ ಅರ್ಥ ಆಗುತ್ತೆ ನೋಡಿ. ಅವರಿದ್ದಷ್ಟು ಕಾಲ ಅವ್ರು ಮಾಡಿದಂಥ ಕೆಲಸಗಳು ಯಾವುದೂ ಗೊತ್ತಾಗಲಿಲ್ಲ ನಮಗೆ. ಎಷ್ಟೆಷ್ಟೆಲ್ಲ ಸೇವೆಗಳು ಮಾಡಿದ್ರು, ಎಷ್ಟೆಷ್ಟೆಲ್ಲ ಒಂದು ಸಹಾಯಗಳನ್ನು, ಅಗೋಚರವಾದಂಥ ಸಹಾಯಗಳನ್ನು ಮಾಡಿದ್ರು. ಅದೆಲ್ಲ ಯಾವಾಗ ಬಯಲಿಗೆ ಬಂತು ಅಂತಂದರೆ ಅವರು ಇಹಲೋಕವನ್ನು ಬಿಟ್ಟ ನಂತರನೇ ಬಂದಿದ್ದು. ಅಂದರೆ ಆ ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಅರಿವಿತ್ತು, ಒಂದು ಸೆನ್ಸ್ ಆಫ್ ಪರ್ಪಸ್ಫುಲ್ನೆಸ್ ಇತ್ತು ಲೈಫ್ನಲ್ಲಿ, ನಮ್ಗೆ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ವೀಕ್ಷಕರೇ, ಆ ಪರ್ಪಸ್ಫುಲ್ನೆಸ್ನ ಲೈಫ್ನಲ್ಲಿ ನಾವೊಂದು ಸದಾಕಾಲ ರೂಢಿಯನ್ನು ಮಾಡ್ಕೋಬೇಕಾಗುತ್ತೆ. ಸೆನ್ಸ್ ಆಫ್ ಅರ್ಜೆನ್ಸಿಯನ್ನು ರೂಢಿ ಮಾಡ್ಕೋಬೇಕಾಗುತ್ತೆ. ನಿಧಾನವೇ ಪ್ರಧಾನ ಅಂತ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಕೆಲಸದಲ್ಲೂ ಎಲ್ಲ ಹಂತದಲ್ಲೂ ಅಲ್ಲ. ಕೆಲಸಗಳನ್ನು ಮಾಡೋ ವಿಷಯಗಳಲ್ಲಿ, ಯಾರಾದರೂ ದಾನ ಕೊಡೋ ವಿಷಯದಲ್ಲಿ, ವಿದ್ಯೆಯನ್ನು ಕಲಿಯೋ ವಿಷಯದಲ್ಲಿ, ಕನಸುಗಳನ್ನು ಈಡೇರಿಸ್ಕೊಳ್ಳೋ ವಿಷಯದಲ್ಲಿ ಯಾವತ್ತೂ ಅಷ್ಟೇ ನಮಗೆ ಸೆನ್ಸ್ ಆಫ್ ಅರ್ಜೆನ್ಸಿ ಇರಬೇಕು. ಹಾಗಾಗಿ ಶ್ವಃ ಕಾರ್ಯ ಮಧ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾಹ್ನಿಕಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತ ಗುರೂಜಿ. ಇನ್ನು ಈ ದಿನದ ಪಂಚಾಂಗವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತ ಅಮ್ಮ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗಾ ಪರಮೇಶ್ವರ್ಯೈ ನಮಃ ನಮಸ್ಕರೋಮಿ. ಈ ದಿನ ತಾರೀಕು ಜೂನ್ 3, 2025ನೇ ಇಸವಿ, ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಅಷ್ಟಮಿ ತಿಥಿ
ರಾತ್ರಿ 12:26 ಈ ದಿನ ಮಂಗಳವಾರ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಫಲ್ಗುಣಿ ನಕ್ಷತ್ರ ರಾತ್ರಿ 9:37 ಇರುತ್ತೆ. ಹರ್ಷಣನಾಮ ಯೋಗ, ಭದ್ರನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಂಜೆ 6:42 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ರಾತ್ರಿ 8:53 ಸರಿಯಾಗಿ ಸಂಭವಿಸ್ತಾ ಇದೆ. ಈ ದಿನ ವಿಷಗಳಿಗೆ ಕಂಡು ಬರ್ತಾ ಇಲ್ಲ. ಇನ್ನು ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿವಸವನ್ನು ವೃಷಭ ಮಾಸ ತೇದಿ 20 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಮಧ್ಯಾಹ್ನ 3:34 5:10 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9:10 10:46 ಸಹ ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಮೃಗಶಿರ ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಅಶ್ವಿನಿ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ಹಬ್ಬ, ಉತ್ಸವ, ಪರ್ವದಿನಗಳನ್ನು ನೋಡಿದ್ದಾದಲ್ಲಿ ಶುಕ್ಲಾದೇವಿ ಪೂಜಾ ಅಂತ ಇವತ್ತು ಪಂಚಾಂಗ ಕರ್ತೃಗಳು ತಿಳಿಸ್ಕೊಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರತಕ್ಕಂಥ ದೇವಿಯ ಒಂದು ಸ್ವರೂಪ. ಈ ಶುಕ್ಲಾದೇವಿ ಪೂಜೆಯನ್ನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಮಾಡೋದನ್ನು ನಾವು ಕಾಣ್ತೀವಿ. ದಕ್ಷಿಣ ಭಾರತದಲ್ಲಿ ಇದರ ಆಚರಣೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕಾಗುತ್ತೆ. ಇನ್ನು ಮುಂಬರುವ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಪ್ರಯುಕ್ತ ಗಿರಿಜಾ ಕಲ್ಯಾಣ ಪೂಜೆಯನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ಇನ್ನು 5ನೇ ತಾರೀಕು ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೂಲ ಬೃಂದಾವನ ತುಳಸಿ ಅರ್ಚನೆ, ಅದರ ಜೊತೆಯಲ್ಲಿ ಶ್ರೀನಿವಾಸ ದೇವರಿಗೂ ಸಹ ತುಳಸಿ ಅರ್ಚನೆ, ಮುಖ್ಯಪ್ರಾಣ ದೇವರಿಗೂ ಸಹ ತುಳಸಿ ಅರ್ಚನೆ ನಡೆಸಲಾಗುತ್ತೆ. ಇನ್ನು 7ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಚಿತ್ರಾ ನಕ್ಷತ್ರ ಪ್ರಯುಕ್ತ ಯಜ್ಞಭೂವರಾಹ ಹೋಮ, ಇದೊಂದು ಮಾಸಿಕ ಪೂಜೆ ಆಗಿರುತ್ತೆ. ಈ ಪೂಜೆಯ ಬಗ್ಗೆ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರತಕ್ಕಂಥವರು, ಗೃಹ ನಿರ್ಮಾಣ ಕೆಲಸಕ್ಕೆ ಯಾರ್ಯಾರು ಕೈ ಹಾಕಿರ್ತೀರಾ ಆ ಥರದವರು ಪ್ರತಿಯೊಬ್ಬರೂ ಅಷ್ಟೇ ಈ ಯಜ್ಞಭೂವರಾಹ ಸ್ವಾಮಿಯ ಒಂದು ಹೋಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗೋದಕ್ಕೆ ಒಂದು ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಿ. ಖಂಡಿತ ಗುರುಜಿ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ಗುರುಗಳು ಖಿನ್ನತೆಯ ಬಗ್ಗೆ ಮಾತನಾಡಿದ್ರು. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದನ್ನು ಮುಂದುವರಿಸೋಣ. ಗುರುಜಿ, ಈಗ ಇನ್ನು ಚಂದ್ರನಿಂದ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ ಅಂತ ನೋಡೋದಾದ್ರೆ? ಖಂಡಿತ ಅಮ್ಮ, ಈ ಒಂದು ಡಿಪ್ರೆಷನ್ ಬಗ್ಗೆ ನಾವು ನಿನ್ನೆಯಿಂದ ಈ ಟಾಪಿಕನ್ನು ತೆಗೆದುಕೊಂಡಿದ್ದೀವಿ. ಸೊ ನಿನ್ನೆ ಸೂರ್ಯನಿಂದ ಯಾವ್ಯಾವ ರೀತಿಯಾದಂಥ ಡಿಪ್ರೆಷನ್ಗಳಿಗೆ ತುತ್ತಾಗಬಹುದು ಮನುಷ್ಯ ಅನ್ನೋದನ್ನು ಹೇಳಿದೆ. ಇವತ್ತು ಚಂದ್ರನಿಂದ ಡಿಪ್ರೆಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬಹುದು, ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಗ್ರಹ ಈ ಒಂದು ಸಮಸ್ಯೆಗೆ ಕಾರಣ ಅಲ್ಲ ಅನ್ನೋದು ಗೊತ್ತಾಗುತ್ತೆ. 9 ಗ್ರಹಗಳಿಂದ ನಿಮಗೆ ಡಿಪ್ರೆಷನ್ ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಗ್ರಹಗಳ ಒಂದು ಪೊಸಿಷನಿಂಗ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಗ್ರಹಗಳು ಎಲ್ಲಿದ್ದಾರೆ, ಮನಃಕಾರಕನಾದಂಥ ಚಂದ್ರನ ಜೊತೆಯಲ್ಲಿ ಯಾವ ರೀತಿ ಸಂಯೋಗ ಇದೆ ಮತ್ತು ಆ ಗ್ರಹಗಳು ಮನಸ್ಥಾನದ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದ್ರ ಮೇಲೆ ಇವೆಲ್ಲವೂ ತೀರ್ಮಾನ ಆಗ್ತಾ ಹೋಗುತ್ತೆ. ಸೊ ಈ ಕಾರಣದಿಂದನೇ ಡಿಪ್ರೆಷನ್ ಅನ್ನತಕ್ಕಂಥ ಒಂದು ಸಮಸ್ಯೆ ಬಂದಾಗ ಖಿನ್ನತೆ ಅಂತ ನಾವೇನು ಹೇಳ್ತೀವಿ, ಇದು ಎಷ್ಟೋ ವರ್ಷಗಳಿಂದ ಇದು ಇನ್ಕ್ಯೂರಬಲ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾವುದೇ ರೀತಿಯಂತ ಇದಕ್ಕೆ ಔಷಧಿನೇ ಇಲ್ಲದೆ ಇರೋ ರೀತಿಯಲ್ಲಿ ಉಳಿದು ಹೋಗಿದೆ. ಅದಕ್ಕೆ ಹಿರಿಯರು ಹೇಳ್ತಕ್ಕಂಥ ಮಾತು, ಮನೋರೋಗಕ್ಕೆ ಮದ್ದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಶರೀರಕ್ಕೆ ಬಂದಿರುವಂಥ ಸಮಸ್ಯೆಗಳಿಗೆ ಮದ್ದನ್ನು ಕೊಡಬಹುದು, ಮನೋರೋಗಕ್ಕೆ ಮೂಲನೇ ಹುಡುಕಕ್ಕಾಗೋದಿಲ್ಲ. ಏನು ಅಂತ ಹುಡುಕಬೇಕು? ಡಾಕ್ಟರ್ಗಳ ಹತ್ರ ಹೋದರೆ ಅವ್ರೇನು ಮಾಡ್ತಾರೆ, ಎಲ್ಲ ನಿಮಗೆ ಪೆರಿಫೆರಲ್ ಲೆವೆಲಲ್ಲಿ ಚೆಕಿಂಗ್ ಮಾಡ್ತಾರೆ. ನಿಮಗೆ ಎಕ್ಸ್ರೇ ಆಗಲಿ ಅಥವಾ ಒಂದು ಮೈಕ್ರೋಸ್ಕೋಪಿಕ್ ಇದಾಗಲಿ, ನಿಮಗೆ CT ಸ್ಕ್ಯಾನ್ ಆಗಲಿ, MRI ಆಗಲಿ, ಏನೇ ಮಾಡಿಸಿದ್ರು ಅಷ್ಟೇ ನಿಮಗೆ ನಿಮ್ಮ ಅಂಗಾಂಗಗಳ ಬಗ್ಗೆ ನಿಮಗೆ ಏನಾದರೂ ಗೊತ್ತಾಗುತ್ತೆ. ಅದು ಯಾವ ಅವಸ್ಥೆಯಲ್ಲಿದೆ, ಯಾವ ಕಂಡೀಷನಲ್ಲಿದೆ, ಅದು ಹೆಲ್ತಿ ಆಗಿದೆಯಾ ಅನ್ಹೆಲ್ತಿ ಆಗಿದೆಯಾ ಅನ್ನತಕ್ಕಂಥದ್ದು. ಈ ಮನಸ್ಸನ್ನು ಯಾವ CT ಸ್ಕ್ಯಾನಿಂದ ಕಂಡುಹಿಡಿಯೋದಕ್ಕೆ ಸಾಧ್ಯ ಹೇಳಿ? ಯಾವ MRIಯಿಂದ ಕಂಡುಹಿಡಿಯೋದಕ್ಕೆ ಸಾಧ್ಯ? ಅಗೋಚರವಾದಂಥ ಒಂದು ಆರ್ಗನ್ ಇದು. ಹಾಗಾಗಿ ಇಂಥ ವಿಷಯಗಳು ಬಂದಾಗ ಏನಾಗುತ್ತೆ ಅಂತಂದರೆ, ಮೆಟಾಫಿಸಿಕಲ್ ಆಗಿರತಕ್ಕಂಥ ಸೊಲ್ಯೂಷನ್ಸು, ಪ್ಯಾರಾಮೆಡಿಕಲ್ ಆಗಿರತಕ್ಕಂಥ ಸೊಲ್ಯೂಷನ್ಸು, ಪ್ಯಾರಾಸೈಂಟಿಫಿಕ್ ಆಗಿರತಕ್ಕಂಥ ಸೊಲ್ಯೂಷನ್ಸನ್ನೇ ನಾವು ಹುಡುಕಬೇಕಾಗುತ್ತೆ. ಅದೆಲ್ಲ ಎಲ್ಲಿ ಬರುತ್ತೆ ಅಂತಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ, ವೇದಾಂತದಲ್ಲಿ, ಪೂಜೆನಲ್ಲಿ, ಭಗವಂತನ ಸನ್ನಿಧಾನದಲ್ಲಿ, ಇಂಥ ಕಡೆನೇ ಇಂಥ ರೋಗಗಳೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಇವತ್ತಿಗೂ ಅಷ್ಟೇ ವಿಜ್ಞಾನ ನಮಗೆ ಉತ್ತರ ಕೊಡೋಕ್ಕಾಗದೇ ಇರತಕ್ಕಂಥ ಎಷ್ಟೋ ಸಮಸ್ಯೆಗಳಿದೆ. ಮನುಷ್ಯನಲ್ಲಿ ಆಗ್ತಕ್ಕಂಥ ಹಲವಾರು ಬದಲಾವಣೆಗಳು, ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಬಂದಾಗ ಮನುಷ್ಯ ಯಾಕೆ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಹಂತಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದೆ. ಬಟ್ ನಮಗೆ ಸೊಲ್ಯೂಷನ್ಸ್ ಯಾವುದೇ ಸೈನ್ಸು ನಮಗೆ ಇವತ್ತಿನವರೆಗೂ ಆಫರ್ ಮಾಡೋದಕ್ಕಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿ ಗ್ರಹನೂ ಸಹ ಡಿಪ್ರೆಷನ್ಗೆ ಯಾವ ರೀತಿ ಕಾರಕತ್ವವನ್ನು ಕೊಡ್ತಾ ಹೋಗುತ್ತೆ ಅನ್ನೋದನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಚಂದ್ರ ಯಾವ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಚಂದ್ರ ನಾವು ಎಲ್ರಿಗೂ ಗೊತ್ತಿರೋ ಹಾಗೆ ಮನಃಕಾರಕ ಅಂತ ಹೇಳ್ತೀವಿ. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಯಾವುದೇ ರೀತಿ ಒಂದು ವಿಚಲತೆ ಇರಬಾರ್ದು ಮನಸ್ಸಿನಲ್ಲಿ ಅಂದರೆ ಚಂದ್ರ ಚೆನ್ನಾಗಿರಬೇಕು ಜಾತಕದಲ್ಲಿ. ಬಟ್
ಎಲ್ಲರಿಗೂ ಚಂದ್ರ ಉಚ್ಚನಾಗಿರೋದಕ್ಕೆ ಸಾಧ್ಯವಾಗಲ್ಲ. ಎಲ್ಲರಿಗೂ ಚಂದ್ರ ಕೇಂದ್ರಗಳಲ್ಲಿ, ತ್ರಿಕೋಣಗಳಲ್ಲಿ, ಶುಭ ಗ್ರಹಗಳ ಜೊತೆಯಲ್ಲೇ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳ ಜೊತೆಯಲ್ಲಿ ಬಂದಾಗ ಏನೇನು ಸಮಸ್ಯೆಗಳಾಗುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿಪ್ರೆಷನ್ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಚಂದ್ರ 6ನೇ ಮನೆಯಲ್ಲಾಗಲಿ, 8ನೇ ಮನೆಯಲ್ಲಾಗಲಿ ಅಥವಾ 12ನೇ ಮನೆಯಲ್ಲಾಗಲಿ ಇದ್ದಿದ್ದಾದ ಪಕ್ಷದಲ್ಲಿ ಎಮೋಷನಲ್ ಇನ್ಸೆಕ್ಯೂರಿಟಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಒಂದು ರೀತಿ ಐಸೋಲೇಷನ್ನ ಫೀಲ್ ಮಾಡ್ತಾ ಹೋಗ್ತಾರೆ. ಅಂತಹ ವ್ಯಕ್ತಿಗಳು ನೋಡಿ, ಅವರಿಗೆ ಯಾರು ಬೇಕು ಅಂತ ಅನಿಸೋದಿಲ್ಲ, ಎಲ್ಲರಿಂದ ದೂರ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಅವ್ರಿಗೆ. ಆಮೇಲೆ ಒಂದು ರೀತಿ ಅಭದ್ರತಾ ಭಾವ ಅವ್ರನ್ನ ಕಾಡ್ತಾನೇ ಇರುತ್ತೆ. ಯಾಕಂದರೆ 6ನೇ ಮನೆ ಅಂತಂದರೆ ರೋಗಸ್ಥಾನ ಆಗುತ್ತೆ, 8ನೇ ಮನೆ ಅಂತಂದರೆ ಕಂಟಕ ಸ್ಥಾನ ಆಗುತ್ತೆ, 12ನೇ ಮನೆ ಅಂತಂದರೆ ಶಯನಸ್ಥಾನ ಮತ್ತು ವ್ಯಯಸ್ಥಾನ ಆಗಿರುತ್ತೆ. ಈ ಮನೆಗಳಲ್ಲಿ ಚಂದ್ರ ಬಂದು ಕೂತ್ಕೊಂಡ್ಬಿಟ್ಟಾಗ ಅವರಿಗೆ ಜೀವನ ಪರ್ಯಂತ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಥಿಂಕಿಂಗ್ಗಳೇ, ಇದರಲ್ಲೇ ಸಮಸ್ಯೆಗಳು, ಈ ಸಮಸ್ಯೆಗಳಲ್ಲೇ ಅವರು ಸದಾಕಾಲ ಪಾಪ ಒದ್ಲಾಡ್ತಾ ಇರ್ತಾರೆ ಅವರು. ಅದೇ ಪ್ರಕಾರ ಚಂದ್ರ ಒಂದು ವೇಳೆ ಏನಾದರೂ ಶನಿ ಜೊತೆಯಲ್ಲಿ ಸಂಯೋಗ ಬಂದಿದ್ದಾನೆ ಅನ್ನೋದಾದರೆ, ಅದರಲ್ಲೂ ಸಹ ಈ ಒಂದು ತುಲಾ ರಾಶಿನಲ್ಲಿ ಚಂದ್ರ ಏನಾದರೂ ಶನಿ ಜೊತೆಯಲ್ಲಿ ಸಂಯೋಗ ಬಂದಿದ್ದಾನೆ ಅನ್ನೋದಾದರೆ, ಅಲ್ಲಿ ಅಷ್ಟೇ ವಿಶೇಷವಾಗಿ ಇವ್ರಿಗೆ ಏನಾಗುತ್ತೆ ಅಂತಂದರೆ ಕಾಂಪ್ಲೆಕ್ಸ್ ನೇಚರ್ ಡೆವಲಪ್ ಆಗೋಗುತ್ತೆ ಅವರಿಗೆ. ಅವರ ಮನಸ್ಥಿತಿ ತುಂಬ ವಿಚಿತ್ರವಾಗಿರುತ್ತೆ. ಒಂದು ಸಮಯದಲ್ಲಿದ್ದಾಗ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ. ನಾವು ಕೆಲವು ಸಿನಿಮಾಗಳನ್ನು ನೋಡ್ತೀವಿ. ನಾವು ಈಗ ಆಪ್ತ ಮಿತ್ರ ಸಿನಿಮಾದಲ್ಲಿ ನಾವು ಸೌಂದರ್ಯ ಕ್ಯಾರೆಕ್ಟರ್ ನೋಡಿದ್ವಿ, ಡ್ಯುಯಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸೊ ಈ ಸ್ಪ್ಲಿಟ್ ಪರ್ಸನಾಲಿಟಿ ಎಲ್ಲಿಂದ ಬರುತ್ತೆ ಅಂತಂದರೆ, ಬೇಸಿಕಲಿ ಅವ್ರಿಗೆ ಯಾವುದೋ ಆಗಿರೋ ಒಂದು ಟ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ. ಆ ಎಕ್ಸ್ಪೀರಿಯನ್ಸು ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಚಂದ್ರ ಆ್ಯಂಡ್ ಶನಿ ಕಾಂಬಿನೇಷನ್ ಆಗಿರುತ್ತೆ. ಸೊ ಅದನ್ನು ಹೇಳ್ಕೊಡೋದಕ್ಕಾಗೋದಿಲ್ಲ, ಅವರಲ್ಲೇ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯ ಸಮಸ್ಯೆಗಳಿಂದ ಅವ್ರಿಗೆ ತಂದು ಕೊಡ್ತಾ ಇರುತ್ತೆ ಇದು. ಸೊ ಈಗ ಚಂದ್ರನಿಂದ ಬಂದಿರತಕ್ಕಂಥ ಈ ಡಿಪ್ರೆಷನ್ಸ್, ಇಷ್ಟೆಲ್ಲ ವಿಧಾನವಾದಂಥ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ವಿ. ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಧಾನಗಳೇನು, ಪರಿಹಾರ ಕ್ರಮಗಳೇನು ಅನ್ನುವಂಥದ್ದು. ಸೊ ನಾನು ಹಿಂದಿನ ಎಪಿಸೋಡ್ಸಲ್ಲಿ ಹೇಳಿರೋ ಪ್ರಕಾರ ನಮ್ಮ 5 ಟೈಪ್ಸ್ ಆಫ್ ಬೇಸಿಕ್ ಫಂಡಮೆಂಟಲ್ ರೆಮಿಡೀಸ್ಗೆ ನಾವು ಅಗೈನ್ ವಿ ಹ್ಯಾವ್ ಟು ವಿಸಿಟ್ ದಟ್. ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ ಅನ್ನತಕ್ಕಂಥದ್ದು. ಸೊ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಧ್ಯಾನ ಪರಿಹಾರಗಳನ್ನು, ಡಿಪ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ಕೊಳ್ಬೇಕು ನೀವು ಅಂತಂದರೆ, ಮೊದಲನೇದಾಗಿ ಈ ಚಂದ್ರನ ಒಂದು ಅಷ್ಟೋತ್ತರವನ್ನು ಹೇಳ್ತಕ್ಕಂಥದ್ದು, ಚಂದ್ರನ ಅಷ್ಟೋತ್ತರವನ್ನು ಪ್ರತಿದಿನ ಓದತಕ್ಕಂಥದ್ದು, ಮತ್ತು ರುದ್ರ ಮಂತ್ರಗಳು. ಯಾಕಂದರೆ ಚಂದ್ರನಿಗೆ ಅಧಿದೇವತೆ ಬಂದು ಅಬ್ದೇವತೆ ಅಂತ ಹೇಳ್ತೀವಿ, ಅಂದರೆ ಜಲದೇವತೆ ಅಂತ. ಪ್ರತ್ಯಧಿದೇವತೆ ಬಂದು ಗೌರಿ ಆಗಿರ್ತಾಳೆ. ಆದರೆ ಚಂದ್ರನಿಗೆ ವಿಶೇಷವಾಗಿ ಫಲಿತಾಂಶ ಯಾವಾಗ ಸಿಗುತ್ತೆ ಅಂದರೆ ಈಶ್ವರನ ಆರಾಧನೆ ಮಾಡಿದಾಗ ಮಾತ್ರ ಸಿಗುತ್ತೆ. ಇನ್ನು ಧಾರಣದಲ್ಲಿ ಯಾವುದಾದ್ರೂ ಪರಿಹಾರಗಳಲ್ಲಿ ಇವ್ರಿಗೆ ಹೇಳಬೇಕು ಅಂತಂದರೆ, ಚಂದ್ರನಿಗೆ ಸಂಬಂಧಪಟ್ಟಂಥ ಮುತ್ತು ಅಂತ, ಇದು ರತ್ನ ಅಂತಂದರೆ ಅದು ಮುತ್ತಾಗಿರುತ್ತೆ, ಪರ್ಲ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನು ಬೆಳ್ಳಿನಲ್ಲಿ ನೀವು ಒಂದು ಉಂಗುರ ಮಾಡಿಸ್ಬಿಟ್ಟು ನೀವು ಬಲಗೈನಲ್ಲಿ ಧಾರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ನನಗೆ ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲ ಅನ್ನೋ ಪಕ್ಷದಲ್ಲಿ ಸ್ಫಟಿಕ ಮಾಲೆ ಜೊತೆಯಲ್ಲಿ ನೀವು ಆ ಮುತ್ತನ್ನು ಪೆಂಡೆಂಟ್ ಆಗಿ ಧಾರಣೆ ಸೇರಿಸಿ ಕತ್ತಲ್ಲಿ ಧಾರಣೆಯನ್ನು ಮಾಡ್ಕೋಬಹುದು. ಹೆಣ್ಣು ಮಕ್ಕಳಾದರೆ ಮುತ್ತಿನ ಸರವನ್ನೇ ಧಾರಣೆಯನ್ನು ಮಾಡ್ಕೋಬಹುದು. ತುಂಬ ವಿಶೇಷವಾಗಿರುತ್ತೆ. ಮನಸ್ಸು ತುಂಬ ಬೇಗ ಹತೋಟಿಗೆ ಬರುತ್ತೆ ನಿಮಗೆ. ನಿಮ್ಮ ಎಮೋಷನಲ್ ವೇರಿಯೇಷನ್ಸು, ನಿಮ್ಮ ಮೂಡ್ ಸ್ವಿಂಗ್ಸು ಎಲ್ಲ ತುಂಬ ಬೇಗ ಕಂಟ್ರೋಲ್ಗೆ ಬರೋದಕ್ಕೆ ಈ ಮುತ್ತಿನ ಸರ ಒಂದೇ ಸಾಕು ನಿಮಗೆ. ಒರಿಜಿನಲ್ ಶುದ್ಧವಾಗಿರತಕ್ಕಂಥ ಮುತ್ತಿನ ಸರ ಶುದ್ಧಿ ಮಾಡಿಸಿ, ಎನರ್ಜೈಸ್ ಮಾಡಿ, ಆ್ಯಕ್ಟಿವೇಟ್ ಮಾಡಿ ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಧ್ಯಾನ, ಧಾರಣ, ದಾನ. ಇನ್ನು ದಾನ ರೂಪದಲ್ಲಿ ಈ ಒಂದು ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಂತಂದರೆ, ಮೊದಲನೇದಾಗಿ ಚಿಕ್ಕ ಮಕ್ಕಳಿಗೆ ನೀವು ಹಾಲನ್ನು ಕೊಡಿ. ತುಂಬ ವಿಶೇಷವಾಗಿರುವಂಥದ್ದಿದು. ಸೊ ಪುಟ್ಟ ಮಕ್ಕಳಿಗೆ ನೀವು ಒಂದು ಅಂಗನವಾಡಿನಲ್ಲಾಗ್ಬೋದು, ಅನಾಥಾಶ್ರಮದಲ್ಲಾಗ್ಬೋದು, ಸೋಮವಾರ ನೀವೇ ಹೋಗಿ ಖುದ್ದಾಗಿ ಆ ಮಕ್ಕಳಿಗೆ ಹಾಲು ಬ್ರೆಡ್ಡು ಕೊಟ್ಬಿಟ್ಟು ಬಂದಿದ್ದಾದಲ್ಲಿ ವಿಶೇಷವಾದಂಥ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಾ. ಅಲ್ಲಿ ಜೊತೆಗೆ ಅವ್ರ ಜೊತೆಲಿ ಮಾಡ್ತಕ್ಕಂಥ ಒಡನಾಟ, ಅದರಿಂದ ಸಿಗತಕ್ಕಂಥ ಒಂದು ಹುರುಪು ನಿಮಗೆ ಆದಷ್ಟು ಬೇಗ ನಿಮ್ಮನ್ನು ಡಿಪ್ರೆಷನಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ. ಧ್ಯಾನ, ಧಾರಣ, ದಾನ. ದಂಡನ 4ನೇದು. ದಂಡನ ಕ್ರಮದಲ್ಲಿ ನಾವು ಖಿನ್ನತೆಯಿಂದ ಯಾವ ರೀತಿ ಹೊರಗಡೆ ಬರಬಹುದು ಅನ್ನೋದಾದರೆ, ವಿಶೇಷವಾಗಿ ಈ ಒಂದು ಈಶ್ವರನ ಸನ್ನಿಧಾನಗಳಿರುತ್ತೆ. ಆ ಸನ್ನಿಧಾನ, ಅದರಲ್ಲೂ ಸಹ ಪರ್ವತದ ಮೇಲಿರತಕ್ಕಂಥ ಗಿರಿಜಾದೇವಿ ಅಥವಾ ಪರಮೇಶ್ವರ, ಈ ಸನ್ನಿಧಾನಗಳಿಗೆ ಹೋಗಿ ನೀವು ಕಾಲ್ನಡಿಗೆನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬರ್ತಕ್ಕಂಥದ್ದು. ಅನುಕೂಲ ಇದೆ ಅಂದರೆ ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಬನ್ನಿ, ಅರುಣಾಚಲಂಗೆ ಹೋಗ್ಬಿಟ್ಟು ಬನ್ನಿ. ಅದಕ್ಕಿಂತ ತುಂಬ ಶ್ರೇಷ್ಠವಾಗಿರತಕ್ಕಂಥ ಕ್ಷೇತ್ರ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈ ಅರುಣಾಚಲದಲ್ಲಿ ಪರಿಕ್ರಮ ಅಂತ ಮಾಡ್ತಾರೆ, ಪೌರ್ಣಮಿ ದಿವಸ ಪರಿಕ್ರಮ ಅಂತ ಮಾಡ್ತಾರೆ. ಸೊ ಈ ಖಿನ್ನತೆಯಿಂದ ನರಳುತ್ತಾ ಇರತಕ್ಕಂಥ ವ್ಯಕ್ತಿಗಳನ್ನ ಅವ್ರ ಮನೆಯವರು ಗಮನದಲ್ಲಿಟ್ಕೊಳ್ಳಿ. ಅರುಣಾಚಲೇಶ್ವರಕ್ಕೆ ಅಥವಾ ಈ ಒಂದು ಪರ್ವತದ ಮೇಲಿರತಕ್ಕಂಥ ಯಾವುದೇ ಈಶ್ವರನ ಸನ್ನಿಧಾನಕ್ಕೆ, ಶ್ರೀಶೈಲಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ, ಅರುಣಾಚಲೇಶ್ವರಕ್ಕೆ ಪೌರ್ಣಮಿ ದಿವಸ, ಕಾರ್ತೀಕ ಪೌರ್ಣಮಿ ದಿವಸ ಅದರಲ್ಲೂ ಸಹ ಪರಿಕ್ರಮ ಅಂತ 3 ಸುತ್ತು ನೀವು ಅಲ್ಲಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿದ್ದಾದಲ್ಲಿ ಎಂಥ ರೋಗ, ಎಂಥ ಮನೋರೋಗ ಇದ್ರೂ ಸಹ ನಿಶ್ಚಯವಾಗಿ ನಿವಾರಣೆ ಆಗುತ್ತೆ. ಅದರಿಂದ ಹೊರಗಡೆ ಬರ್ತೀರಾ ನೀವು. ಸೊ ಚಂದ್ರನಿಂದ ಉತ್ಪತ್ತಿಯಾಗತಕ್ಕಂಥ ಖಿನ್ನತೆಗಳಿಗೆ ಇಷ್ಟೆಲ್ಲ ಕಾರಣಗಳು ಮತ್ತು ಪರಿಹಾರಗಳು ಎರಡನ್ನೂ ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ.
ಖಂಡಿತ ಗುರುಜಿ. ಚಂದ್ರನಿಂದ ಉಂಟಾಗುವಂತಹ ಖಿನ್ನತೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ವಿ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಗುರುಜಿ ಹತ್ರ ಮಾತಾಡಿ. ಗುರುಜಿ ಕಾಲರ್ ಇದ್ದಾರೆ, ವೀರಾಂಜನೇಯ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬಳ್ಳಾರಿಯಿಂದ ಮೇಡಮ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 1969 ಮೇಡಮ್. ಹಾ, ನವೆಂಬರ್ 30 ಮೇಡಮ್. ನವೆಂಬರ್ 30 ಮೇಡಮ್. ಸಾಯಂಕಾಲ 5:55 ಮೇಡಮ್. 5:55. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಆಯ್ತು ಮೇಡಮ್. ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮ್ಮದು? ಇಲ್ಲ ಗುರು. ಆಯಿತು. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಮಾಹಿತಿ ಪ್ರಕಾರ ನಿಮ್ಮದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಗುತ್ತೆ. ಹಾಂ ಗುರು. ಇದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಎಲ್ಲೇ ಮುಂದಕ್ಕೆ ಪೂಜೆ ಮಾಡಿಸ್ಬೇಕಾದ್ರೆ, ಜಾತಕ ತೋರಿಸ್ಕೋಬೇಕಾದಾಗ ನಕ್ಷತ್ರ ರಾಶಿ ಗೊತ್ತಿರಬೇಕಾಗುತ್ತೆ ಮೊದಲನೇದಾಗಿ. ಸೊ ನಿಮ್ಮ ಜಾತಕದ ಪ್ರಕಾರ ಇವಾಗ ನಿಮಗೆ ರಾಹು ದಶೆ, ರಾಹು ಭುಕ್ತಿ ನಡೀತಾ ಇದೆ. 2026 ಸೆಪ್ಟೆಂಬರ್ವರೆಗೂ ಸಹ ರಾಹು ಭುಕ್ತಿ ಇರುತ್ತೆ. ನಿಮ್ಮದು ವೃಷಭ ಲಗ್ನದಿಂದ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ಈಗ ಗೋಚಾರದಲ್ಲೂ ಸಹ ರಾಹು ಅದೇ ಮನೆಗೆ ಬಂದಿದ್ದಾನೆ. ಮತ್ತು ಕುಜ, ಭೂಮಿಕಾರಕನಾದಂಥ ಕುಜ ನಿಮಗೆ ಭಾಗ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ಒಂದು ಸೇಲ್ ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಅಂದ್ಕೊಂಡಿದ್ದಕ್ಕಿಂತ ಒಂದು 10-15% ಜಾಸ್ತಿನೇ ಬರುವಂಥ ಸಾಧ್ಯತೆ ಇದೆ. ಆಯ್ತಾ? ಏನು ಯೋಚನೆ ಮಾಡಬೇಕಾಗಿಲ್ಲ, ಒಳ್ಳೇದಾಗತ್ತೆ. ನೀವು ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಒಂದು ದಿವಸ ಹೋಗ್ಬಿಟ್ಟು, ನೀವು ಸ್ವಾತಿ ನಕ್ಷತ್ರ ಇರೋ ದಿವಸ, ಸ್ವಾತಿ ನಕ್ಷತ್ರ ಇರೋ ಮಂಗಳವಾರದ ದಿವಸ ನೀವು ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಪಾನಕ ಕೋಸಂಬರಿ ನೈವೇದ್ಯ ಮಾಡಿಸಿ 16 ಜನಗಳಿಗೆ ಹಂಚಿ ಅದನ್ನು. ಇಷ್ಟು ಮಾಡಿಪ್ಪ. ನಿಮ್ಮ ಮನೆಯಲ್ಲಿ ನಿಮ್ಮ ಜಮೀನು ಏನು ಸೇಲ್ಗಿಟ್ಟಿದ್ದೀರಾ ನೀವು, ನಿಮ್ಮ ಮನೆ ಆಗಲಿ ಇದಾಗಲಿ, ಈಶಾನ್ಯ ಮೂಲೆಯಿಂದ ಒಂದು 3 ಹಿಡಿ ಮಣ್ಣನ್ನು ತಗೊಳ್ಳಿ ನೀವು. ಅದರಲ್ಲಿ ಒಂದು ಸಪ್ರೇಟಾಗಿ ಒಂದು ಪಾಟಲ್ಲಿ ಹಾಕಿ, ಅದರಲ್ಲಿ ಒಂದು ಪಾರಿಜಾತದ ಗಿಡ ಹಾಕ್ಬಿಟ್ಟು ನೆಟ್ಟು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ. ನೀವು ಎಲ್ಲ ಶುಭವಾಗುತ್ತೆ ನಿಮಗೆ. ಧನ್ಯವಾದ ವೀರಾಂಜನೇಯ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರು ಡಿಸ್ಟ್ರಿಕ್ಟ್ ಎಚ್.ಡಿ.ಕೋಟೆ ತಾಲೂಕಿಂದ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 28/2/85. 28/2/85. ಹುಟ್ಟಿದ ಟೈಮಿಂಗ್ಸ್? ಬೆಳಗಿನ ಜಾವ 4 ಗಂಟೆ, 3ರಿಂದ 6 ಗಂಟೆವರೆಗೆ. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಜೂನ್ ಬಗ್ಗೆ ಏನಂದ್ರಿ? ಜೀವನದ ಬಗ್ಗೆ ಕೇಳಿದೆ. ನಿಮ್ಮ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಾ? ಆಯ್ತು. ಸ್ವಂತ ಜಮೀನಲ್ಲಿ ಮಾಡ್ತಾ ಇದ್ದೀರಾ ನೀವು ಉಳುಮೆ, ಇಲ್ಲ ಬೇರೆ ಯಾರ್ದಾದ್ರೂ ಜಮೀನಲ್ಲಿ ಮಾಡ್ತಾ ಇದ್ದೀರಾ? ಸ್ವಂತ ಜಮೀನು ಇದೆ, ಬೇರೆನೂ ಇದೆ. ಓಕೆ. ನೋಡಿ, ಈಗ ನಿಮ್ಗೆ ನಡೀತಾ ಇರೋಂಥ ದಶಾಭುಕ್ತಿಗಳು ತಗೊಂಡ್ರೆ, ಗುರು ದಶನಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ನಿಮ್ಗೆ ಇವಾಗ. ಆಯ್ತಾ? ನಿಮ್ಮ ಜನ್ಮ ಲಗ್ನ ತಗೊಂಡಿದ್ದಾದಲ್ಲಿ ಮಕರ ಲಗ್ನ ಇದೆ. ಲಗ್ನದಲ್ಲಿ ಗುರು ನೀಚನಾಗಿದ್ದಾನೆ. ಶನಿ ಲಾಭದಲ್ಲಿದ್ದಾನೆ. ನಿಮಗೆ 11ನೇ ಮನೆಯಲ್ಲಿ ವ್ಯವಸಾಯಕಾರಕನಾದಂಥ ಶನಿ ನಿಮಗೆ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಶನಿಯ ಮೇಲೆ ಉಚ್ಚ ಚಂದ್ರನ ದೃಷ್ಟಿನೂ ಸಹ ಇದೆ. ಚಂದ್ರ ನಿಮಗೆ ಉಚ್ಚನಾಗಿದ್ದಾನೆ, ಷಷ್ಠಾಧಿಪತಿ. ಹಾಗಾಗಿ ಈಗ ನೀವು ಆದಷ್ಟು ನಿಮ್ಮ ಜಮೀನಿನ ಒಂದು ಉಳುಮೆ ಮೇಲೆ ಫೋಕಸ್ ಮಾಡುವಂಥದ್ದು ಉತ್ತಮವಾಗಿ ಕಾಣಿಸ್ತಾ ಇದೆ. ಬೇರೆಯವ್ರದ್ದು ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಡಿ, ಇಲ್ಲ ಅಂತಲ್ಲ. ಆದರೆ ಮೊದಲನೇ ಆದ್ಯತೆ, ಫಸ್ಟ್ ಪ್ರಯಾರಿಟಿ ನಿಮ್ಮ ಜಮೀನ್ ಮೇಲೆ ಕೊಡಿ ನೀವು. ಸ್ವಲ್ಪ ಈಗ ಏನು ಬೆಳೀತಾ ಇದ್ದೀರಾ ಈಗ ರೈಟ್ ನಾವು? ಶುಂಠಿ ಮತ್ತೆ ಹತ್ತಿ ಸರ್. ಹಾಂ. ಆದಷ್ಟು ಈ ಥರದ್ದನ್ನೇ ನೀವು ಜಾಸ್ತಿ ಫೋಕಸ್ ಮಾಡಿ. ಒಂದು ಶುಷ್ಕ ದ್ರವ್ಯಗಳು ಇವೆಲ್ಲ ಇರುತ್ತಲ್ಲ, ನಿಮಗೆ ಶುಷ್ಕ ಬೆಳೆ ಅಂತ ಹೇಳ್ತೀವಲ್ಲ, ಸೊ ಆ ಥರದ್ದನ್ನು ನೀವು ಬೆಳೆದಿದ್ದಾದಲ್ಲಿ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇದೆ ನಿಮಗೆ. ಏನು ತೊಂದರೆ ಏನಿಲ್ಲ. ಗುರು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಮುಂದಿನ ವರ್ಷ ನಿಮಗೆ ಒಳ್ಳೆ ಲಾಭಾಂಶ ಬರುತ್ತೆ ನಿಮಗೆ. ಒಂದು ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ನೀವು ಒಂದು ಸೋಮವಾರದ ದಿವಸ ಅಲ್ಲೊಂದು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಧನ್ಯವಾದ ಶಿವಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನಾವು ಗಮನಿಸಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ಸೂರ್ಯನ ಮನೆಯಲ್ಲಿರ್ತಕ್ಕಂಥ ಚಂದ್ರ, ಮಿತ್ರಸ್ಥಾನದಲ್ಲಿ ಸುಖಾಧಿಪತಿ ವಿದ್ಯಾಧಿಪತಿ ಇದ್ದಾನೆ. ವಿಶೇಷವಾದ ಅನುಕೂಲಗಳಾಗುತ್ತೆ ನಿಮಗೆ, ಯಾವುದೇ ತೊಂದರೆ ಏನೂ ಇಲ್ಲ ಇವತ್ತಿನ ದಿವಸ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಸುಖಾಧಿಪತಿ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಹೂ ಮಾರತಕ್ಕಂಥವರು, ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ, ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಸಣ್ಣ ಸಣ್ಣ ಮಳಿಗೆಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಅಷ್ಟೇ ಅದ್ಭುತವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಒಳ್ಳೆ ಲಾಭಾಂಶಗಳನ್ನು ಪಡ್ಕೊಳ್ತೀರಾ, ಏನೂ ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಒನ್ಸ್ ಅಗೈನ್ ಮಿತ್ರಕ್ಷೇತ್ರದಲ್ಲಿ ತೃತೀಯಾಧಿಪತಿ ಇರತಕ್ಕಂಥದ್ದು. ಹಾಗಾಗಿ ರವಿಯ ಮನೆಯಲ್ಲಿರೋದ್ರಿಂದ ವಿಶೇಷವಾದ ಅನುಕೂಲಗಳನ್ನು ಪಡ್ಕೊಳ್ತೀರಾ. ಇವತ್ತು ನಿಮಗೆ ಅಧಿಕಾರ ವರ್ಗದಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ತೊಂದರೆ ಏನೂ ಕಾಣಿಸ್ತಾ ಇಲ್ಲ ನಿಮಗೆ. ವಿಶೇಷವಾಗಿ ಇವತ್ತು 18ರಿಂದ 25 ವರ್ಷ ವಯೋಮಾನದ ಒಂದು ವ್ಯಕ್ತಿಗಳು ಯಾರ್ಯಾರು ಇರ್ತೀರಾ ಅವ್ರಿಗೆಲ್ರಿಗೂ ಅಷ್ಟೇ ಇವತ್ತು
ಹೊಸ ಹೊಸ ಅವಕಾಶಗಳು ಬರ್ತಕ್ಕಂಥ ಸಾಧ್ಯತೆಗಳು. ಇವತ್ತು ಏನೋ ಒಂದು ಹೊಸ ಒಂದು ಆಪರ್ಚುನಿಟಿ ಅಥವಾ ಒಂದು ಲಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ, ಆ ಲಕ್ ಫ್ಯಾಕ್ಟರ್ ಇವತ್ತು ನಿಮಗೆ ವರ್ಕ್ ಆಗ್ತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಮಿಥುನ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ದ್ವಿತೀಯಾಧಿಪತಿಯಾದಂಥ ಚಂದ್ರ ತೃತೀಯದಲ್ಲಿರತಕ್ಕಂಥದ್ದು. ನಿನ್ನೆ ಮೊನ್ನೆ ನೀವು ಮಾಡಿರ್ತಕ್ಕಂಥ ಕೆಲವೊಂದು ಹೂಡಿಕೆಗಳು ಇವತ್ತು ವಿಶೇಷವಾದ ಲಾಭಾಂಶಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವ್ಯಾವ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಅದು ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಾಗ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, SIP ಆಗಿರ್ಬೋದು, ಅದೆಲ್ಲವನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಅದೆಲ್ಲ ಇವತ್ತು ನಿಮಗೆ ವಿಶೇಷವಾದ ಲಾಭ ಕೊಡುವಂಥ ಒಂದು ನಿಟ್ಟಿನಲ್ಲಿರುತ್ತೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಇವತ್ತು ರೈಟರ್ಸು ಮತ್ತು ಪಬ್ಲಿಷರ್ಸು ಇವರುಗಳು ಮಾತ್ರ, ಹಾಗೆ ವಾಗ್ಮಿಗಳು ಅಂದರೆ ಈ ಒಂದು ಭಾಷಣಕಾರರು, ಪ್ರವಚನಕಾರರು ಯಾರಿರ್ತಾರೆ ಅವರುಗಳು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಯಾಕೆಂದರೆ ನಿಮ್ಮ ವಾಕ್ಸ್ಥಾನಾಧಿಪತಿ ಸೂರ್ಯನ ಮನೆಯಲ್ಲಿರೋದ್ರಿಂದ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ದರ್ಪ, ಒಂಚೂರು ಅಹಮ್ಮು, ನೀವು ಮಾಡ್ತಕ್ಕಂಥ ನಿಮ್ಮ ಮಾತು ಮತ್ತು ನಿಮ್ಮ ಬರವಣಿಗೆಯಲ್ಲಿ ಕೆಲವೊಂದು ಪೂರ್ವಾಗ್ರಹ ಪೀಡಿತವಾದ ಭಾವನೆಗಳು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಸಮಸ್ಯೆ ಆಗುತ್ತೆ, ಜಾಗ್ರತೆ ಇರಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇವತ್ತು ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ರಾಷ್ಟ್ರಾಧಿಪತಿಯಾದಂಥ ಚಂದ್ರ ದ್ವಿತೀಯ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ರವಿಯ ಮನೆಯಲ್ಲಿರ್ತಕ್ಕಂಥದ್ದು. ಇವತ್ತು ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ನಿಮ್ಮ ಸ್ಥಾನ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ಏನೇ ಸಮಸ್ಯೆಗಳಿದ್ರೂ ಸಹ ಈ ಒಂದು ಕೌಟುಂಬಿಕ ಜಗಳಗಳು, ಕದನಗಳು ಅಂತಿರುತ್ತಲ್ಲ, ಆ ವಿಚಾರಗಳಲ್ಲಿ ನಿಮ್ಮನ್ನು ಮಧ್ಯವರ್ತಿಯಾಗಿ ಎಲ್ಲರೂ ಸಹ ನಿಲ್ಲಿಸ್ಕೊಳ್ತಾರೆ. ಅಂದರೆ ನಿಮ್ಮ ಮಾತಿಗೆ, ನಿಮ್ಮ ಒಪಿನಿಯನ್ಗೆ ವಿಶೇಷವಾದಂಥ ಗೌರವ ಕೊಡ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಯಾರ ಮನಸ್ಸನ್ನು ನೋಯಿಸದೇ ಇರೋ ರೀತಿಯಲ್ಲಿ ಅದನ್ನು ಸಮಾಧಾನವಾಗಿ ಇತ್ಯರ್ಥ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಇವತ್ತು ರಾಶಿಯಲ್ಲೇ ಇರತಕ್ಕಂಥ ಚಂದ್ರ ವಿಶೇಷವಾದಂಥ ಲಾಭ ಕೊಡ್ತಾನೆ. ಆದರೆ ಚಂದ್ರನ ಮೇಲೆ ನೇರವಾಗಿ ರಾಹುವಿನ ದೃಷ್ಟಿ ಬಿದ್ದಿದೆ. ಅಂದರೆ ಇವತ್ತಿನ ದಿವಸ ನಿಮ್ಮ ಮೇಲೆ 10 ಜನರ ಕಣ್ಣು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಮಾಡೋ ಕೆಲಸ, ನೀವು ಹೋಗ್ತಕ್ಕಂಥ ಜಾಗಗಳು, ನೀವು ಕೈ ಹಾಕ್ತಕ್ಕಂಥ ಒಂದು ಕೆಲಸಗಳು, ನೀವು ಸೈನ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸು, ಎಲ್ಲದರ ಮೇಲೆ ಇವತ್ತು ಯಾರೋ 4 ಜನರು ಕಣ್ಣಿಟ್ಟೇ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೇಗೋ ವಿಷಯಗಳು ಸ್ವಲ್ಪ ಲೀಕ್ಔಟ್ ಆಗೋಗುತ್ತೆ. ಇವತ್ತು ನೀವು ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ವರ್ಕ್ಸ್ ಏನಿರುತ್ತೆ, ತುಂಬ ರಹಸ್ಯವಾದ ಕೆಲಸಗಳು ಲೀಕ್ಔಟ್ ಆಗೋಗುತ್ತೆ. ಸೊ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ 12ನೇ ಮನೆಯಲ್ಲಿರತಕ್ಕಂಥದ್ದು. ಮನಸ್ಸು ತುಂಬ ಒಂದು ರೀತಿಯಾದಂಥ ಗೊಂದಲಮಯವಾಗಿರುತ್ತೆ. ಇವತ್ತು ಏನೇ ನಿರ್ಧಾರ ತೊಗೊಳ್ಬೇಕಾದ್ರೂ ಅಷ್ಟೇ ನಿಮಗೆ ಇವತ್ತು ಒಂದು ಕ್ಲಿಯರ್ ಕಟ್ ಥಾಟ್ ಅನ್ನತಕ್ಕಂಥದ್ದು ಇವತ್ತು ಬರೋದಿಲ್ಲ. ಅದರ ಜೊತೆಯಲ್ಲಿ ಏನಾಗುತ್ತೆ ಅಂತಂದರೆ ಅದೇ ವ್ಯಯಸ್ಥಾನದ ಮೇಲೆ ರಾಹುವಿನ ದೃಷ್ಟಿಯೂ ಸಹ ಬಿದ್ದಿರತಕ್ಕಂಥದ್ದು. ಹೀಗಾಗಿ ಇವತ್ತು ಪ್ರಚೋದನೆಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಲೋಭನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ವಿಷಯದಲ್ಲಿ ಇನ್ವಾಲ್ವ್ ಆಗಿಬಿಡೋಣ, ಯಾವುದೋ ಶಾರ್ಟ್ಕಟ್ನಲ್ಲಿ ಹೋಗ್ಬಿಟ್ಟು ಏನನ್ನೋ ಸಾಧನೆ ಮಾಡ್ಕೊಂಬಿಡೋಣ ಅನ್ನತಕ್ಕಂಥ ಒಂದು ಹಪಹಪಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಗ್ರತೆ ಇರಿ ಈ ವಿಚಾರದಲ್ಲಿ. ಇವತ್ತಿನ ದಿವಸ ನೀವು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ನೀವು ನಂಬಿರತಕ್ಕಂಥ ಗುರುಗಳ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶುಭ ಫಲಿತಾಂಶವನ್ನು ಕೊಡುತ್ತೆ ನಿಮಗೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಏಕಾದಶದಲ್ಲಿರತಕ್ಕಂಥ ಚಂದ್ರ ವಿಶೇಷವಾದ ಲಾಭವನ್ನು ಕೊಡ್ತಾನೆ. ಇವತ್ತಿನ ದಿವಸ ನಿಮಗೆ ಏನು ತೊಂದರೆ ಏನಿಲ್ಲ. ಅದರಲ್ಲೂ ಸಹ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರು, ಕಿವಿಯ ಸಮಸ್ಯೆ ಇರತಕ್ಕಂಥವ್ರು, ಈ ಒಂದು ನಾಸ್ಟ್ರಿಲ್ಸ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಟಾನ್ಸಿಲ್ಸ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಇವರೆಲ್ಲರೂ ಅಷ್ಟೇ ಇವತ್ತು ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಸಾಕಷ್ಟು ಒಳ್ಳೆಯ ಒಂದು ಫಲಿತಾಂಶಗಳನ್ನು ಪಡ್ಕೊಳ್ತೀರಾ, ಯಾವುದೇ ತೊಂದರೆ ಇಲ್ಲ ನಿಮಗೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ 10ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಕರ್ಮಸ್ಥಾನದಲ್ಲಿ ವಿಶೇಷವಾದ ಪ್ರಗತಿಯನ್ನು, ಅಭಿವೃದ್ಧಿಯನ್ನು ನಿಮ್ಮ ಕ್ಷೇತ್ರದಲ್ಲಿ ಕೊಡ್ತಾನೆ. ನಿಮ್ಮ ಉದ್ಯೋಗದಲ್ಲಿ ಇವತ್ತು ನಿಮಗೆ ಬಡ್ತಿ ಮತ್ತು ನಿಮಗೆ ಪ್ರಮೋಷನ್ಸು, ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳು ಎಲ್ಲವೂ ಬರ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಜೊತೆಗೆ ಶ್ಲಾಘನೆಯೂ ಸಹ ಸಿಗುತ್ತೆ ಇವತ್ತಿನ ದಿವಸ. ನೀವು ಹಾಕಿರತಕ್ಕಂಥ ಎಫರ್ಟ್ಸು, ಒಂದು ಯುನೀಕ್ ಅಪ್ರೋಚ್ ತೊಗೊಂಡಿರ್ತೀರ ನೀವು, ಅದೆಲ್ಲವನ್ನು ಇವತ್ತು ಯಾರೋ ನಿಮ್ಮ ಮ್ಯಾನೇಜ್ಮೆಂಟ್ನವರು, ನಿಮ್ಮ ಹೈಯರ್ ಅಥಾರಿಟಿನವರು ಗುರುತಿಸಿ ನಿಮಗೊಂದು ಶ್ಲಾಘನೆ ಕೊಡ್ತಕ್ಕಂಥ ವಿಶೇಷವಾದ ದಿವಸ ಆಗಿರುತ್ತೆ. ಧನುರಾಶಿ, ಧನುರಾಶಿಯವರಿಗೆ 9ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಈ ಚಂದ್ರ ನಿಮಗೆ ತೃತೀಯ ಸ್ಥಾನದ ಮೇಲೆ ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತು ನಿಮ್ಮ ಅಂತಃಸತ್ವ, ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯ ಅನ್ನತಕ್ಕಂಥದ್ದು ಎಲ್ಲವೂ ಅಷ್ಟೇ ಇವತ್ತು ಬೆಳಕಿಗೆ ಬರುತ್ತೆ. ಅದರಿಂದ 10 ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ. ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿ ಯಾರಿಗೋ ಏನೋ ಸಮಸ್ಯೆ ಆಗಿಬಿಟ್ಟಿರುತ್ತೆ. ನೀವು ನಿಂತು 2 ನಿಮಿಷ ನೀವು ಮಾಡತಕ್ಕಂಥ ಒಂದು ಸಣ್ಣ ಸಹಕಾರ ಇರುತ್ತಲ್ಲ, ಆ ಸಹಕಾರವನ್ನು ಯಾರೋ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡ್ತಾರೆ. ಆ ವಿಡಿಯೋ ವೈರಲ್ ಆಗುತ್ತೆ. ನಿಮಗೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನೀವು ಹೀರೋ ಆಗೋಗಿರ್ತೀರಾ. ನೀವು ಈ ಥರ ನಿಸ್ವಾರ್ಥದಿಂದ ನೀವು ಮಾಡ್ತಕ್ಕಂಥ ಕೆಲಸ ಏನಿದೆ ಇವತ್ತಿನ ದಿವಸ ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಕ್ಕಂಥ ದಿವಸ ಆಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಮಕರ ರಾಶಿ, ಮಕರ ರಾಶಿಯವರಿಗೆ ಇವತ್ತಿನ ದಿವಸ 8ಮದಲ್ಲಿರ್ತಕ್ಕಂಥ ಚಂದ್ರ
ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಅಷ್ಟಮ ಸ್ಥಾನ ಅಂದರೆ ಗಂಡಾಂತರ ಸ್ಥಾನ, ಕಂಟಕ ಸ್ಥಾನ ಅಂತ ಹೇಳಿ. ಕಂಟಕ ಸ್ಥಾನದಲ್ಲಿ ಸಪ್ತಮಾಧಿಪತಿ ಕೂತ್ಕೊಂಡಿರೋದ್ರಿಂದ ಇವತ್ತು ನಿಮಗಿಂತ ಹೆಚ್ಚಾಗಿ ನಿಮ್ಮ ಸಂಗಾತಿಯ ಒಂದು ಒಳಿತು ಕೆಡುಕಿನ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ನೀವು ಎಲ್ಲೇ ಇರಿ, ಅದರಲ್ಲೂ ಸಹ ನಿಮ್ಮ ಸಂಗಾತಿ, ನಿಮ್ಮ ಮಿತ್ರರು, ನಿಮ್ಮ ಜೀವನ ಸಂಗಾತಿ ಇವರಿಂದ ಸ್ವಲ್ಪ ದೂರ ಇದ್ದಾದ ಪಕ್ಷದಲ್ಲಿ ಇವತ್ತು 4 ಗಂಟೆಗೆ ಒಂದು ಸಲ ವಿಚಾರಿಸ್ಕೊಳ್ಳಿ. ಕಾಲ್ ಮಾಡಿಬಿಟ್ಟು ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಎಲ್ಲ ಯೋಗಕ್ಷೇಮ ಚೆನ್ನಾಗಿದೆಯಾ, ಏನು ಪ್ರಾಬ್ಲಮ್ ಇಲ್ವಾ ಅಂತ. ಅವರಿಗೆ ಸ್ವಲ್ಪ ಇರುಕ್ಸಮ್ ಅಂತ ಅನಿಸಿದ್ರು ಚಿಂತೆ ಇಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇವತ್ತಿನ ದಿವಸ ತೊಗೊಂಡಿದ್ದಾದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ನಿಮಗೆ. ಸಾಧ್ಯವಾದರೆ ಪರಮೇಶ್ವರನಿಗೆ ಅರ್ಚನೆ ಮಾಡಿರ್ತಕ್ಕಂಥ ಒಂದು ವಿಭೂತಿನ ಅವ್ರ ಕೈನಲ್ಲಿ ಕೊಟ್ಬಿಟ್ಟು ಕಳಿಸ್ಕೊಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ರಾಶಿಯಲ್ಲೇ ಇರತಕ್ಕಂಥ ರಾಹು ಚಂದ್ರ ನೇರವಾದಂಥ ಒಂದು ದೃಷ್ಟಿ, ಪರಸ್ಪರ ದೃಷ್ಟಿ ಬಿದ್ದಿರೋದ್ರಿಂದ ವಿಲಕ್ಷಣವಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ ನಿಮಗೆ. ಸೊ ಏನೇ ಇವತ್ತು ವಿಚಿತ್ರವಾದಂಥ ಆಲೋಚನೆಗಳು, ವಿಲಕ್ಷಣವಾದಂಥ ಬಯಕೆಗಳು ಮತ್ತು ಒಂದು ರೀತಿ ಫ್ಯಾಂಟಸೀಸ್ ಅಂತ ಹೇಳ್ತೀವಿ, ವೈಲ್ಡ್ ಫ್ಯಾಂಟಸೀಸ್ ಅಂತ ಹೇಳ್ತೀವಿ. ಆ ಫ್ಯಾಂಟಸೀಸ್ಗೆ ಸಿಕ್ಕಾಕೊಡ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ ನಿಮಗೆ. ಜ್ಞಾಪಕ ಇಟ್ಕೊಳ್ಳಿ, ಫ್ಯಾಂಟಸಿ ಬೇರೆ, ರಿಯಾಲಿಟಿ ಬೇರೆ. ಯಾವುದೇ ಕಾರಣಕ್ಕೂ ಆ ಫ್ಯಾಂಟಸಿ ಹೇಳ್ಕೊಂಡು ಹೋದಂಗೆಲ್ಲ ನೀವು ಹೋಗಿದ್ದಾದಲ್ಲಿ ಮಾಯಾ ಪ್ರಪಂಚದಲ್ಲಿ ಇದ್ದುಬಿಡ್ತೀರಾ, ವರ್ತಮಾನಕ್ಕೆ ಬರೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ಒಂದು ರಿಯಾಲಿಟಿ ಚೆಕ್ಕನ್ನು ತಗೋಬೇಕಾಗುತ್ತೆ ನೀವು. ಅದು ಬರಬೇಕು ಅಂತಂದರೆ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಶುಭವಾಗುತ್ತೆ ನಿಮಗೆ. ಮೀನರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿರತಕ್ಕಂಥ ಚಂದ್ರ. ಇವತ್ತಿನ ದಿವಸ ನಿಮ್ಮ ಶತ್ರುಗಳೆಲ್ಲರೂ ಸಹ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆ ರಾಜಿ ಸಂಧಾನಕ್ಕೆ ಬರತಕ್ಕಂಥ ಒಂದು ಸಾಧ್ಯತೆ. ಏನೇ ಸಮಸ್ಯೆಗಳಿದ್ದರೂ ಸಹ ಅದೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ. ಆದರೆ ರಾಶಿಯಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ಇನ್ನೂ ಸ್ವಲ್ಪ ನಿಮಗೆ ಒಂದು ರೀತಿಯಾದಂಥ ತಟಸ್ಥತೆ, ನಿಧಾನ ಸ್ವಭಾವ ಇದೆಲ್ಲವನ್ನು ಕೊಟ್ಟಿರ್ತಾನೆ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಮೀನರಾಶಿಯವರಿಗೆ ಇದು ಒಂದು ದಿವಸದ ಕಥೆ ಅಲ್ಲ, 2.5 ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲಿ ಶನೈಶ್ಚರ ಇರಬೇಕಾದಾಗ ಒಂದು ರೀತಿ ಸ್ತಬ್ಧತೆ, ನಿಧಾನ ಸ್ವಭಾವ, ಕೈಗೆ ಒಂದು ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಗೋಚರವಾಗ್ತಾ ಇದೆ. ಆದಷ್ಟು ಬೇಗ ಜನ್ಮರಾಶಿಯಲ್ಲಿರತಕ್ಕಂಥ ಶನೈಶ್ಚರನಿಗೆ ಪರಿಹಾರಗಳನ್ನು ನಾವು ಹಿಂದೆ ಹೇಳಿರತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ರಾಶಿ ಭವಿಷ್ಯದ ಪ್ರಕಾರವಾಗಿ ಚಂದ್ರನನ್ನು ಇವತ್ತು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ದುರ್ಗಾ ಕೀಲಕ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿಕೊಳ್ಳಿ. ಜೊತೆಗೆ ದುರ್ಗಾದೇವಿಯ ಒಂದು ಸನ್ನಿಧಾನದಲ್ಲಿ ಸಿಂಧೂರಾರ್ಚನೆಯನ್ನು ಮಾಡಿಸೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಸಹ ಪಡ್ಕೊಳ್ತೀರಾ. ಖಂಡಿತ ಗುರುಜಿ. ಇನ್ನೂ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಚಂದ್ರನಿಂದ ಉಂಟಾಗುವಂತಹ ಖಿನ್ನತೆಗಳು ಹಾಗೂ ಇದಕ್ಕೆ ಪರಿಹಾರಗಳನ್ನು ಗುರೂಜಿಯವರು ತಿಳಿಸಿಕೊಟ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಕುಜ ಗ್ರಹದಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳನ್ನು ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.